ನಮಸ್ಕಾರ. ನಾಕಂಡೆ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಇದ್ದಾರೆ ನಮ್ಮ ಫ್ರೀಲೈನ್ಸ್ ಜರ್ನಲಿಸ್ಟ್ ಅವರು ಆಕಾಶವಾಣಿ, ದೂರದರ್ಶನ ಸೇರಿದಂತೆ ಹಲವಾರು ಪ್ರಮುಖ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಅವರ ಅನುಭವಗಳನ್ನ ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ರವಿಕುಮಾರ್. ನಮಸ್ತೆ ಸರ್. ತಮ್ಮನ್ನು ಭೇಟಿ ಮಾಡಬೇಕು ಅಂತ ಮಾಡಿ ತಾವು ಮೊದಲು ಆರಂಭದಲ್ಲಿ ಯಾವ ರೀತಿ ಬಂದ್ರಿ, ಯಾವ ನೇಟಿವಿಂದ ಬಂದು ಅಂತ ತಾವು? ನಂದು ಮೂಲತಃ ಬಿಡದಿ ಬೈರ್ಮಂಗ್ಲ ಅಂತ ಇದೆಯಲ್ಲ, ಬೈರ್ಮಂಗ್ಲ ಇಲ್ಲಿ ರಾಮನಗರ ಜಿಲ್ಲೆ, ಅಲ್ಲಿ ಚೌಕಳ್ಳಿ ಅಂತ ಇದೆ. ಅದು ನನ್ನ ತಂದೆಯವರ ಊರು. ನನ್ನ ತಾಯಿ ಊರು ಬಂದು ಬಾಗ್ಲೂರು ಅಂತ, ಈ ಚಾಕ್ಲೇಟ್ ಬಾಗ್ಲೂರು ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಆ ಏರ್ಪೋರ್ಟ್ ನಿಯರ್ ಹತ್ರ ಇರುವಂತಹ ಬಾಗ್ಲೂರು ಅಂತ. ಆ ಬಾಗ್ಲೂರಲ್ಲಿ ನಾನು ಹುಟ್ಟಿ ಬೆಳೆದಂತಹ ಒಂದು ಜಾಗ. ಅದು ಬಹಳ ಅದ್ಭುತವಾದ ಜಾಗ. ಅಲ್ಲಿ ಒಂದು ಕೋಮು ಸಾಮರಸ್ಯಕ್ಕೆ ಪೂರಕವಾಗಿರುವಂತಹ ವಾತಾವರಣ ಇರುವಂತಹ ಬಹಳ ಸುಂದರವಾದ ಜಾಗ. ಹಿಂದೂ ಮುಸ್ಲಿಂ ಒಂದ್ ರೀತಿ ಯಾಕೆ ಅಂತಂದ್ರೆ ಅಲ್ಲಿ ರಜಾಕ್ಸ ಪಾಳ್ಯ ಅಂತ ಇದೆ. ಅಲ್ಲಿ ರಜಾಕ್ ಪಾಳ್ಯ, ಅಲ್ಲಿ ಸುಮಾರು 100% ಮುಸ್ಲಿಮ್ಸು. ಇಲ್ಲಿ ನಮ್ದು ಊರಲ್ಲಿ ಎಲ್ಲಾ ತರದ ಜನಗಳಿದೆ. ನಾವೆಲ್ಲಾ ಜೊತೆ ಒಡನಾಟ ಮಾಡ್ತಾ ಒಂದು ಕೋಮು ಸಾಮರಸ್ಯ. ಅಲ್ಲಿ ನೋಡಿ, ಇಷ್ಟು ವರ್ಷಗಳಾಗಿದೆ, ಒಂದು ಕೋಮು ಸಂಘರ್ಷ ಆಗಿಲ್ಲ. ಕೋಮು ಸಾಮರಸ್ಯಕ್ಕೆ ಇದರ ಹೆಸರಾದಂತಹ ಒಂದು ಜಾಗ, ಬಹಳ ಅದ್ಭುತವಾದ ಒಂದು ಸ್ಥಳ. ಅಲ್ಲೇ ಅದೇ ಜಾಗದಲ್ಲಿ ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀಧರ್ ಅವರು ಕೂಡ ಅವನು ಕೂಡ ನಮ್ಮ ಬೆಳಗಾನೆ, ಅಂದ್ರೆ ನಮ್ಮ ಜೊತೆ ನಾವೆಲ್ಲ ಆಡಿ ಬೆಳೆದಂತ. ನಂಗಿಂತ ಒಂದು ವರ್ಷ ಜೂನಿಯರ್. ಅವರಪ್ಪ ವೆಟರ್ನರಿ ಡಾಕ್ಟರ್ ಆಗಿದ್ರು. 1ರಿಂದ 7ನೇ ತರಗತಿವರೆಗೂ ಒಂದು ಬಾಗ್ಲೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದು. ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ, ಈಜ್ತಾ, ಆಟ ಆಡ್ತಾ, ಜಗಳ ಮಾಡ್ತಾ, ಈ ತರ ಹಿಂಗೆ ಬೆಳೆದಂತಹ ಒಂದು ಸಂಸ್ಕೃತಿ ನಮ್ದು ಅವಾಗ. ಸೊ ಅಲ್ಲಿ ಮೂಲತಃ ಅಲ್ಲಿ ನಮ್ಮ ತಾತ ನಂಗೆ ಒಂದು ಬಹಳ ಪ್ರೇರಣೆ. ನಂಗೆ ನಮ್ಮ ಫೀಲ್ಡ್ಗೆ ಅಂತಂದ್ರೆ ಜೀವನದಲ್ಲಿ ಅವರು ಕೈವರ್ ತಾತಯ್ಯನವರ ಫಾಲೋವರ್. BN ಸುಬ್ರಹ್ಮಯ್ಯ ಅಂತ. ಸುಬ್ರಹ್ಮಣ್ಯ ಅಂತಂದ್ರೆ ಊರಿಗೆ ಒಂದು ಬಹಳ ದೊಡ್ಡ ಹೆಸರು. ಒಂದು ಬಹಳಷ್ಟು ಹೆಲ್ಪಿಂಗ್ ನೇಚರ್ ಇರುವಂತವ್ರು. ಅವರು ಕೈವರ್ ತಾತಯ್ಯನ ಫಾಲೋವರು. ಅವರು ಈ ತರ ಹಿಂಗಾಗತ್ತೆ, ಮುಂದೆ ಇದೇ ರೀತಿ ಆಗತ್ತೆ ಅನ್ನುವಂತ ಹೇಳುವಂತ ಬಹಳ ಮುಂದಾಲೋಚನೆ ಕಾಲಜ್ಞಾನಿ ನಮ್ಮ ತಾತ. ಆ ತರದ ಹಿನ್ನೆಲೆ ಇರುವಂತವ್ರು. ನೋಡಿ, ಬಾಗ್ಲೂರಿಗೆ 5 ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ ಅಂತ ನಮ್ಮ ತಾತ ಹೇಳಿದ್ರು ಅವಾಗ. 5 ಈಗ 1 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾ ಇದೆ. ಅಂದ್ರೆ ಆ ಮಟ್ಟದ ನೋಡಿ, ನಮ್ಮ ಏರಿಯಾ ಮೇಲೆ, ನಮ್ಮ ಹುಟ್ಟಿದ ಊರಿನ ಮೇಲೆ ದಿನ ಏರೋಪ್ಲೇನ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ವಿಮಾನಗಳೆಲ್ಲ ಹಾರಾಡುತ್ತೆ. ಅಂದ್ರೆ ಕೈವಾರ ತಾತಯ್ಯನವರ ಮುಂದಾಲೋಚನೆ, ಅವರ ಮುನ್ಸೂಚನೆ, ಅವರ ಕಾಲಜ್ಞಾನ ಇವೆಲ್ಲವನ್ನ ಅರ್ಥಕೊಂಡಂತವ್ರು. ಅವರು ಅಧ್ಯಯನಶೀಲರು, ಬಹಳಷ್ಟು ಎಲ್ಲ ತಿಳ್ಕೊಂಡು ನಮ್ಗೆಲ್ಲ ಜ್ಞಾನ ಬುದ್ಧಿ ಎಲ್ಲ ಹೇಳ್ತಾ ಮಾರ್ಗದರ್ಶನ ಮಾಡ್ತಾ ಬೆಳೆದಿದ್ದು. ನಮ್ಮ ತಾಯಿ ನಾರಾಯಣಮ್ಮ ಅಂತ, ಅವರ ಮಗಳು, ಅವರ 2ನೇ ಮಗಳು. ಅವರು ನಮ್ಮ ತಾಯಿನೂ ಕೂಡ ಒಂದ್ ರೀತಿ ಕೋಮ ಸಾಮರಸ್ಯಕ್ಕೆ ಹೆಸರಾದಂತವ್ರು. ನಮ್ಮ ತಾಯಿ ಹತ್ರ ಯಾವುದೇ ಜಾತಿ ಧರ್ಮ ಈ ತರದ್ ಯಾವ್ದು ಇರ್ಲಿಲ್ಲ. ಎಲ್ಲಾ ಧರ್ಮ ಗ್ರಂಥಗಳನ್ನು ಓದ್ತಾ ಇದ್ರು ನಮ್ಮ ತಾಯಿ. ಎಲ್ಲದನ್ನ ಸಾರನ್ನು ಕೂಡ ನಮ್ಗೆ ಹೇಳುವಂತ. ಲ್ಯಾಂಗ್ವೇಜ್ ಬರ್ತಿತ್ತಾ? ಅಂದ್ರೆ ತೆಲುಗು, ತಮಿಳು, ಕನ್ನಡ ಈ ತರದ್ದು ಕೆಲವೊಂದು ಭಾಷೆಗಳನ್ನು ಇದ್ ಮಾಡ್ತಾ ಇದ್ರು. ಕನ್ನಡ ಓದ್ತಾ ಇದ್ರು. ಆಮೇಲೆ ಅವ್ರದ್ದು 83 ವರ್ಷ ಆದ್ರೂ ಕೂಡ ಪತ್ರಿಕೆನ 1 ಅಕ್ಷರ ಬಿಡದಿರ ಓದ್ತಾ ಇದ್ರು. ಅಂದ್ರೆ ಕನ್ನಡಕ ಇಲ್ದಿರ. ಅಂದ್ರೆ ಆ ತರದ ಇದು ನಮ್ಮ ತಾಯಿಗೆ ಅಷ್ಟು ಅಧ್ಯಯನಶೀಲತೆ. ಅದು ನಂಗೆ ಕ್ರಮೇಣ ಇದಾಯ್ತು. ನಾನು ಪತ್ರಕರ್ತ ಆಗ್ಬೇಕು ಅಂತ ನಂಗೆ ಅನ್ಸಿದ್ದೆ ಅವಾಗ. ಆನಂತರ ನಮ್ಮ ಫ್ಯಾಮಿಲಿಲಿ ಯಾರು ಪತ್ರಕರ್ತರಂತ ಇರ್ಲಿಲ್ಲ. ನಮ್ಮ ಫ್ಯಾಮಿಲಿ ಇದ್ದಿದ್ದು ಏಕೈಕ ಪತ್ರಕರ್ತ ಅಂದ್ರೆ ನಮ್ಮ ಸೋಮಸುಂದರ್ ರೆಡ್ಡಿ, SS ರೆಡ್ಡಿ ಅವರು ಅಂತ ಕೇಳಿದ್ದಾರೆ. ಬೈರ್ಮಂಗ್ಲ, ಅದೇ ರಾಮನಗರ ಅಂತ ಹೇಳಿದ್ನಲ್ಲ, ಅದರ ಪಕ್ಕದೂರು, ಚೌಕಳ್ಳಿ ಪಕ್ಕದೂರು ಬೈರ್ಮಂಗ್ಲ. ಅವರು ಅಲ್ಲಿ ಇದ್ದಿದ್ದು. ನನ್ನ ಸೋದರ ಮಾವ ಅವರು ನಂಗೆ, ನಾನು PUC ಓದ್ಬೇಕಾದಾಗ ನಂಗೆ ಪಾರ್ಟ್ ಟೈಮ್ ಕೆಲಸ ಕೊಡ್ಸಿ ಅಂತಂದೆ. ಅವಾಗ ಅವ್ರು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು, ಬೆಳಗ್ಗೆ ಕಾಲೇಜ್ಗೆ ಹೋಗು, ಸಂಜೆ ಬಂದು ಪೇಪರ್ ಹಾಕು ಅಂತೇಳಿ ಪೇಪರ್ ಹಾಕೋ ಕೆಲಸ ಕೊಡ್ಸಿದ್ರು. ನಾನು ಡಿಗ್ರಿ ಮುಗಿಯೋವರೆಗೂ ನನಗೆ ಪಾರ್ಟ್ ಟೈಮ್ ಕೆಲಸ ಓದ್ಕೊಂಡು ನಾನು ನನ್ನದೇ ಆದ ಲರ್ನಿಂಗು ಎರಡನ್ನೂ ಮಾಡ್ಕೊಂಡು ಕಲ್ತಂಥದ್ದು. ಆನಂತರ ಡಿಪ್ಲೊಮಾ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಲಿ ಮಾಡಿ, ಆಮೇಲೆ ನಾನು 1-2 ವರ್ಷ ಕೆಲಸ ಮಾಡಿದೆ. ನಾನು ಸಂಕ್ಷಿಪ್ತ ಸಮಾಚಾರ ಅಂತ ಒಂದು ಮೈಸೂರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ರಾಘವರಾವ್ ಅಂತ ಒಬ್ರು ಹಿರಿಯ ಪತ್ರಕರ್ತರು, ತುಂಬಾ ಚೆನ್ನಾಗಿ ಕನ್ನಡ ಬರೀತಾ ಇದ್ರು. ಅವ್ರ ಮಗ ಗುರುದತ್ ಅಂತ. ಈ ಸಂಜೆ ಸಂಯುಕ್ತ ಕರ್ನಾಟಕ ಸುಮಾರು ಪತ್ರಿಕೆಗಳು ಕೆಲಸ ಮಾಡಿ ಈಗ ಫ್ರೀಲಾನ್ಸರ್ ಆಗಿ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ತಾ ಇದ್ದಾನೆ. ಒಂಥರ ಬರವಣಿಗೆಗೆ ಒಂದು ನಂಗೆ ಯಾವ ರೀತಿ ಏನು ಅಂತ ಮಾರ್ಗದರ್ಶನ ಮಾಡುವಂಥವ್ರು. ಆಮೇಲೆ ಮತ್ತೆ ಹೇಗೇನ್ ರೆಡ್ಡಿ ಅವರು ನನಗೆ ಬಾ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂತ ಒಂದ್ಸರಿ ಹೋದಾಗ ಅವರೇ ನನ್ನನ್ನು ಕರೆದು ನನಗೆ ಪತ್ರಿಕೋದ್ಯಮದ ಮಾರ್ಗದರ್ಶನ ಮಾಡಿದ ಗುರು ರೆಡ್ಡಿ ಅವರು. ಸೊ ಆ ನಂತರ ಅದು ನನ್ನ ಒಂದು ಆರಂಭಿಕ ಅಂತ. ನಂತರ ಏನ್ ಮಾಡಿದ್ರಿ ನೀವು? ಆ ನಂತರ 1-2 ವರ್ಷ SS ರೆಡ್ಡಿ ಅವರ ಗರಡಿಯಲ್ಲಿ ಕೆಲಸ ಮಾಡಿದೆ. ಅವ್ರ ಜೊತೆ ಇದು ಮಾಡ್ಕೊಂಡು ಆ ನಂತರ ನಾನೇ ಇಂಡಿಪೆಂಡೆಂಟ್ ಆಗಿ ನಾನು
ಪತ್ರಕರ್ತನಾಗಿ ಕೆಲಸ ಮಾಡೋದಕ್ಕೆ ನಾನು ಆರಂಭ ಮಾಡಿದೆ. ಹ್ಮ್. ಈ ಸಂಜೆ ಸುದ್ದಿ ಅಂತ ಬಾಂಬೆಯಿಂದ ಒಂದು ಪತ್ರಿಕೆ ಬರ್ತಾ ಇತ್ತು. ಜಯರಾಮ್ ಆಳ್ವಾ ಅಂತ ಒಬ್ರು, ಅವರು ಅಲ್ಲಿ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿದ್ರು. ಅವರ ಪತ್ರಿಕೆಗೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಆವಾಗಲೇ ನಂಗೆ ಅಕ್ರಿಡೇಷನ್ ಕೊಡಿಸಿದ್ರು ಅವರು 96-97 ಸೊ ಆ ಇದರಲ್ಲಿ ಏಕೈಕ ಸಂಜೆ ದಿನಪತ್ರಿಕೆ ಬಾಂಬೆಲಿ, ಕರ್ನಾಟಕ ಮಲ್ಲ ಯಾವ ರೀತಿ ಒಂದು ದಿನಪತ್ರಿಕೆನೋ ಇದು ಸಂಜೆ ಪತ್ರಿಕೆಯಾಗಿ ಅಲ್ಲಿ ಬಹಳ ಖ್ಯಾತಿ ಪಡೆದಿದ್ದಂತ ಒಂದು ಪತ್ರಿಕೆ ಆ ಹಂತದಲ್ಲಿ. ಸೊ ಅಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿ ಆ ನಂತರ ನಾನು ಪ್ರಜಾಪ್ರಗತಿಗೆ ನಮ್ಮ ನಾಗಣ್ಣ ಅವರಿದ್ದಾರೆ ತುಮಕೂರು, ಅಲ್ಲಿ ಪ್ರಜಾಪ್ರಗತಿ ಸೇರಿದಂಗೆ ಹಲವು ಪತ್ರಿಕೆಗಳಿಗೆ ನಾನು ಕೆಲಸ ಮಾಡ್ತಾ, ಈ ನಮ್ಮ ಕನ್ನಡ ನಾಡು, ಈ ರೀತಿ ಹಲವು ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋ ಪತ್ರಿಕೆಗಳ ಸಂಖ್ಯೆ ಇದು ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಶತಕದವರೆಗೂ ಹೋಗ್ಬೋದು. ಎಲ್ಲ ಪಾಕ್ಷಿಕ ಇರ್ಬೋದು, ಮಾಸಿಕ ಇರ್ಬೋದು, ಆಮೇಲೆ ದೈನಿಕ ಇರ್ಬೋದು, ಸಂಜೆ ಪತ್ರಿಕೆ ಇರ್ಬೋದು, ಡಿಜಿಟಲ್ ಎಲ್ಲದಕ್ಕೂ ಇದು ಮಾಡಿದ್ರೆ ಒಂದು ಹೆಚ್ಚು ಕಮ್ಮಿ 100 ಪತ್ರಿಕೆಗಳಿಗೆ ನಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಇದು ಏನು ಅಂತ ಜರ್ನಲಿಸಮ್ಗೆ ನನ್ನ ಸಣ್ಣ ಮಧ್ಯಮ ಪತ್ರಿಕೆಗಳಲ್ಲಿ ಸಾಕಷ್ಟು ನಾನು ಕೆಲಸ ಮಾಡಿರುವಂಥದ್ದು. ನನಗೆ ಮೈನ್ ಸ್ಟ್ರೀಮ್ ಜರ್ನಲಿಸಮ್ ಅಲ್ಲಿ ನಾನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ಏನಕ್ಕೆ ಅಂದ್ರೆ ರವಿಯವರೇ, ನನ್ಗೇನೋ ಒಂಥರ ಮೈನ್ ಸ್ಟ್ರೀಮ್ ಅಲ್ಲಿ ನಂಗೆ ಅಷ್ಟು ಗುರ್ತಿಸ್ಕೊಳ್ಳಕ್ಕೆ, ಎಲ್ಲರ ಜೊತೆ ಒಂದಾಗೋದಕ್ಕೆ ನನ್ಗೆ ಯಾಕೋ ಆಗ್ಲೇ ಇಷ್ಟ ಆಗ್ಲಿಲ್ಲ. ನಂಗೆ 93-94 ನಂಗೆ ಒಂದು ನಮ್ಮ ರಾಜನ್ ಇದಾರಲ್ಲ, ಉಳಿಸ್ವಾರಿ ರಾಜನ್, ಜಾನ್ ಮತಾಯಿಸ್ ಅಂತ ಅವರು ಬಹಳ ಪ್ರವರ್ಧಮಾನದಲ್ಲಿ ನಮ್ಮ ಜೊತೆಲೇ ಇದ್ದಂತ ಒಬ್ಬ ವರದಿಗಾರ ಜಾನ್ ಮತಾಯಿಸ್. ಆ ಟೈಮಲ್ಲಿ ನಾವೆಲ್ಲ ರೌಂಡ್ಸು ಈ ಥರದ್ದೆಲ್ಲ ಇದು ಮಾಡ್ತಾ ಇದ್ರಿ. ರಾಜನ್ 2 ಸರಿ ಕರೆದ್ರು ನಂಗೆ, ನಂಜುಂಡಿ ನೀವು ಬಂದ್ಬಿಡಿ ನಮ್ಮ ಪತ್ರಿಕೆಗೆ, ನೀವು ಬನ್ನಿ, ನಿಮ್ಗೆ ವರದಿಗಾರರಾಗಿ ಕೆಲಸ ಮಾಡಿ, ನಿಮ್ಗೆ ಅನುಭವ ಬೇಕು, ಆಮೇಲೆ ಫ್ರೀಲಾನ್ಸರ್ ಆಗಿ ಮಾಡಿರಿ ಅಂತ ಬನ್ನಿ ಅಂತ 2 ಸರಿ ಕರೆದ್ರು. ನಾನು ಇಲ್ಲ ಸರ್, ನಾನು ಫ್ರೀಲಾನ್ಸರ್ ಆಗಿ ಇರ್ತೀನಿ ಅಂತ. ನಂಗೆ ಈಗಲೂ ರಾಜನ್ ಅವ್ರ ಎದುರುಗಡೆ ಸಿಕ್ಕಿರೋ ನಂಗೆ ಒಂಥರ ತುಂಬಾ ಮುಜುಗರ. ಅಂತ ಹಿರಿಯ ಪತ್ರಕರ್ತರು ನಂಗೆ ಬಾ ಅಂತ ಕರೆದ್ರು, ನಾನು ಅವರ ಆಫರ್ ನಾನು ತಿರಸ್ಕರಿಸಿದೆ ಅಂತ. ಆಮೇಲೆ ಎಷ್ಟೋ ಸರಿ ಅವರೇ ಬಂದು ಬೆಂತಟ್ಟಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಸಂದರ್ಶನ ಎಲ್ಲ ದೂರದರ್ಶನ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಂಗೆ ಬೆಂತಟ್ಟಿ ಓದಂತಹ ಒಬ್ಬ ಹಿರಿಯ ನಾವು ಕಂಡ ಬಹಳ ಮೇಧಾವಿ ಜ್ಞಾನವಂತ ಪತ್ರಕರ್ತ ನಮ್ಮ ರಾಜನ್ ಅವರು. ನಂಗೆ ಅವ್ರನ್ನ ಕಂಡ್ರೆ ಬಹಳ ಅಭಿಮಾನ. ಆಮೇಲೆ ಅವ್ರ ಮಿಸ್ಸಸ್ ನಂಗೆ ಲೆಕ್ಚರರ್ ಆಗಿದ್ರು ನಂಗೆ ಮಲ್ಲೇಶ್ವರಂ 18th ಕ್ಲಾಸ್ ಇದರಲ್ಲಿ. ಸೊ ಅವರು ಕೂಡ ಪ್ರಾಧ್ಯಾಪಕರು. ಸೊ ಅವ್ರ ಬಗ್ಗೆ ನಂಗೆ, ಅವ್ರ ಫ್ಯಾಮಿಲಿ ಬಗ್ಗೆ ನಂಗೆ ಒಂದು ಗೌರವ ಇದೆ. ನಂತರ ನೀವು ಆಕಾಶವಾಣಿ ದೂರದರ್ಶನದಲ್ಲಿ ಎಕ್ಸ್ಪರ್ಟ್ ಅಂತ, ಅಲ್ಲಿ ಸುಮಾರು ವರ್ಷಗಳಲ್ಲಿ ಕೆಲಸ ಮಾಡಿದ್ದೀವಿ ಅಂತ. ಇಲ್ಲ ಅಂದ್ರೆ ನನ್ಗೇನಾಯ್ತು ಅಂದ್ರೆ 2001 ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನನ್ಗೆ ಒಂದ್ಸರಿ ನಂಗೆ ಇವ್ರು ಸಿಕ್ಕಿರು, ನಮ್ಮ ಪ್ರಹ್ಲಾದ್ ಅಂತ ಇರಲ್ಲ, ಅವ್ರು ನನ್ ಮದ್ವೆಗೆ ಬಂದಿದ್ರು. ಮದ್ವೆಗೆ ಬಂದು ಹೇಳಿದ್ರು, ನೋಡಮ್ಮ ಪ್ರಹ್ಲಾದ್ ಅಂತ. ಹೌದು ಅವರು, ನೋಡಮ್ಮ ನನ್ ಮಗಳ ಹೆಸರು ಪಲ್ಲವಿ, ನಿನ್ನ ಹೆಸರು ಪಲ್ಲವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು, ನೀನು ನಂಗೆ ಮಗಳಿದ್ದಂಗೆ ಅಂತ ಹೇಳ್ಬಿಟ್ಟು ಹೋದ್ರು. ಅದಾದ್ಮೇಲೆ 3-4 ತಿಂಗಳಿಗೆ ನಂಗೆ ಕರೆದ್ರು ಆಫೀಸಿಗೆ. ಅವಾಗ FM ಸ್ಟಾರ್ಟ್ ಆಗಿತ್ತು 2001-2002 ಟೈಮಲ್ಲಿ. ನೀನು ನೆಕ್ಸ್ಟ್ ಮಂತಿಂದ ಕೆಲ್ಸಕ್ಕೆ ಬಂದ್ಬಿಡಪ್ಪ ಅಂತ ಅಂದ್ರು ಪ್ರಹ್ಲಾದ್. ಅವಾಗ ಸೂರ್ಯನಾರಾಯಣ ಇದ್ರಲ್ಲಿ, ನಮ್ಮ ಸೂರ್ಯನಾರಾಯಣ ಅಂತ ಇನ್ನೊಬ್ರು ಹಿರಿಯ ಪತ್ರಕರ್ತರು. ಅವ್ರಿಗೆ ಗ್ರಾಮೀಣ ಪ್ರತಿಭೆಗಳು ಅಂತಂದ್ರೆ ನಾನು ಕಂಡಂಗೆ ಸೂರ್ಯನಾರಾಯಣ ಅವರಷ್ಟು ಕೊಟ್ಟ ಅವಕಾಶಗಳು ನಾನು ಬೇರೆ ಯಾರನ್ನೂ ನೋಡಿಲ್ಲ. ಬಹಳ ಅಂತ ಗ್ರಾಮೀಣ ಜನರು ಅಂದ್ರೆ ಅವ್ರು ಮೂಲತಃ ಶ್ರೀನಿವಾಸಪುರದವರು, ಕೋಲಾರದವರು. ಅವರು ಗ್ರಾಮೀಣ ಪತ್ರಕರ್ತರಿಗೆ ಬಹಳ ಅಗಾಧವಾದ ಅವಕಾಶ ಕೊಟ್ಟರು. ಅದ್ರಲ್ಲಿ ನಾನು ಒಬ್ಬ, ನನಗೂ ಕೂಡ ಬೆಂತಟ್ಟಿ ಪ್ರೋತ್ಸಾಹಿಸಿದಂಥವ್ರು. ಅವ್ರು ಹೆಡ್ ಆಗಿದ್ರು, ಪ್ರಹ್ಲಾದ್ ನ್ಯೂಸ್ ಎಡಿಟರ್ ಆಗಿದ್ರು. ಆಮೇಲೆ ಅವರು ಹೇಳಿದ್ರು ಬಂದ್ಬಿಡು ಅಂತ ಅಂದ್ಬಿಟ್ಟು ಕರೆದ್ರು. ಆವಾಗ್ಲಿಂದ ನನಗೆ ಆಕಾಶವಾಣಿ ಜೊತೆ ಒಡನಾಟ ಪ್ರಾರಂಭ ಆಯಿತು. ಆ ನಂತರ ಅದಾಗಿ 1 ವರ್ಷಕ್ಕೆ ನನಗೆ ಇವರು ಮೈಸಿ ಪಾಟೀಲ್ರು ನಮ್ಮ ದೂರದರ್ಶನ್ಗೂ ಬನ್ರಿ ನೀವು ಅಂತ ಅವರು ಕೂಡ ಪಾಪ ನನಗೆ ಕರೆದು ಆಹ್ವಾನ ಕೊಟ್ಟರು. ಮೈಸಿ ಪಾಟೀಲ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಬೇಕು. ಅವರು ನಂಗೆ ಒಂದು ಅವಕಾಶ ಕೊಟ್ಟಂತಹ ಒಬ್ಬ ಹಿರಿಯ ಪತ್ರಕರ್ತರು. ಪ್ರಹ್ಲಾದ್ ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಒಂದು ನಿಜವಾದ ಒಂದು ಅವಿಸ್ಮರಣೀಯ ಅನುಭವ. ಮತ್ತೆ ಸೂರ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಸತ್ಯನಾರಾಯಣ ಅಂತ ಅಲ್ಲಿದ್ರು. ಆಗಾಗ ಶೇಷಚಂದ್ರಿಕ್ ಅವ್ರು ನಮ್ಮ ನಡುವೆ ಇರುವಂತಹ ಪತ್ರಿಕೋದ್ಯಮದ ಒಬ್ಬ ನಿಜವಾದ ಒಂದು ಸಂತ ನಮ್ಮ ಶೇಷಚಂದ್ರಿಕ್ ಅವರು ಎಲ್ಲಾ ಹಂತದಲ್ಲೂ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಎಲ್ಲಾ ಹಂತದಲ್ಲೂ ನನ್ನ ಬೆಂತಟ್ಟಿದ್ದಾರೆ. ಆವಾಗ್ಲಿಂದ ಅವರು ಬರೋರು, ನನ್ನ ಬರವಣಿಗೆ ನೋಡೋರು, ನನ್ನ ಸಂದರ್ಶನ ನೋಡೋರು. ನಾನು ಅವ್ರನ್ನ ಎಷ್ಟು ಸಂದರ್ಶನ ಮಾಡಿದ್ರು ನನಗೂ ಗೊತ್ತಿಲ್ಲ. ಸೊ ಆ ರೀತಿ ನಮ್ಮ ಒಡನಾಟ ಬೆಳೀತು. ಸತ್ಯನಾರಾಯಣ ಅಂತ ಅಲ್ಲಿದ್ರು, ಅವರು ಕೂಡ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು.
ಅಲ್ಲಿ ಬಂದಂತಹ ಸಾಕಷ್ಟು ಇವರು ಅವಕಾಶಗಳನ್ನು ಟಿ ಸಿ ಪೂರ್ಣಿಮಾ ಅಂತ ಇದ್ರು. ಟಿ ಸಿ ಪೂರ್ಣಿಮಾ ಅವರು ಕೂಡ ಬೆಂತಟ್ಟಿ ಪ್ರೋತ್ಸಾಹಿಸಿದಂಥವ್ರು, ಅವರು ಕೂಡ ನಂಗೆ ಅವಕಾಶ ಕೊಟ್ಟರು. ದೂರದರ್ಶನಲ್ಲೂ ಅಷ್ಟೇ. ದೂರದರ್ಶನಲ್ಲಿ ನಮ್ಗೆ ಭಾಳ ಪ್ರಮುಖವಾಗಿ ಇದಾಗುವಂಥದ್ದು, ನಾವು ಇವ್ರ ಜೊತೆ ಕೆಲಸ ಮಾಡಿದ್ದು, ಅಚ್ಯುತನ್ ಜೊತೆ. ಅಚ್ಯುತನ್ನು ಬಹಳ ಒಂದು ಅಗಾಧವಾದ ವ್ಯಕ್ತಿತ್ವ ಇರುವಂಥವ್ರು. ಆಮೇಲೆ ಈ ಕನ್ನಡ ಭಾಷೆ ಬಗ್ಗೆ ನಾನು ಕಂಡಂಗೆ ಅಚ್ಯುತನ್ ಅಂತಹ ಅವ್ರಿಗೆ ಸಾಟಿನೇ ಇಲ್ಲ ಅಂತ ನಾನು ಹೇಳ್ಬೋದು. ಮೇಲ್ಕೋಟೆನಲ್ಲಿ ಖಾದ್ರಿ ಅಚ್ಯುತನ್ ಅಂತ. ಹೌದು, ಆ ಇದಕ್ಕೆ ನಾನು ಅವರ ಕಾರ್ಯಕ್ರಮದ ನಿರೂಪಣೆ ನಾನು ಹಕ್ಕುಸ್ವಾಮ್ಯ ಪಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಅವರು ಬದುಕಿರ್ಬೇಕಾದ್ಲೇನೆ ನನಗೆ ಅವರ ಕಾರ್ಯಕ್ರಮದ ನಿರೂಪಣೆ ಮಾಡೋದು, ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದು, ಈ ಥರದ್ದೇ ಚಟುವಟಿಕೆಗಳನ್ನೆಲ್ಲ ನಾನು ತುಂಬ ಬಳಸ್ಕೊಳ್ತಾರೆ ಅಚ್ಯುತನ್. ಅಂದರೆ ಅವ್ರ ಜೊತೆ ಕೆಲಸ ಮಾಡಿದ್ದ ಇದು ನನಗೆ ಅಷ್ಟರ ಮಟ್ಟಿಗೆ ಅವ್ರ ಜೊತೆ ನನ್ನ ಒಡನಾಟ ಅಚ್ಯುತನ್ ಅವ್ರ ಜೊತೆ. ಅವರ ಫ್ಯಾಮಿಲಿಯವ್ರು ಈಗಲೂ ಕೂಡ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ, ಮೊನ್ನೆ 2 ಪ್ರೋಗ್ರಾಮ್ ಮಾಡಿದ್ರು. ಖಾದ್ರಿ ಅಚ್ಯುತನ್ ಪ್ರಶಸ್ತಿ ಒಂದು, ಈ ಥರದ್ದು ಯಾವುದೇ ಪ್ರೋಗ್ರಾಮ್ ಆದರೂ ನಾನೇ ಹೋಗಿ ನಿರೂಪಣೆ ಮಾಡಬೇಕು. ಅಂದರೆ ಅಷ್ಟರ ಮಟ್ಟಿಗೆ ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡಿರುವಂಥದ್ದು. ಅಲ್ಲಿ ದೂರದರ್ಶನಲ್ಲಿ ನಮ್ಮ ಸುಮಾರು ಜನ ಇವರು ನಮಗೆ ಈಗಲೂ ನಮಗೆ ಅಲ್ಲಿ ದೂರದರ್ಶನ ಅಂತಾರೆ ನನಗೆ ಸಿಂಹ ಸ್ವಪ್ನ ಆಗೋದು ಎಸ್ ಜಿ ರವೀಂದ್ರ ಅಂತ, ನಮ್ಮ PIB ಇದ್ದಾರಲ್ಲ, ಅಡಿಷನಲ್ ಡೈರೆಕ್ಟರ್ ಜನರಲ್. ಅವರು ಒಂದು ರೀತಿ ಬೆಂಕಿ ಚೆಂಡು ಅಂತ ನಾವು ಅವರನ್ನ ಕರೀತಾ ಇದ್ದಿದ್ದು. ಅಂದರೆ ಆ ಮಟ್ಟದಲ್ಲಿ ಅವರು ಇದು ಮಾಡ್ತಾ ಇದ್ದಿದ್ದು. ಸೊ ಆ ಥರದ ವ್ಯಕ್ತಿತ್ವ ಇರುವಂಥ ಒಂದು ಮನುಷ್ಯ ಅಂತಂದರೆ ನಮ್ಮ ಎಸ್ ಜಿ ರವೀಂದ್ರ. ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ನಂಗೆ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ವಲಯದಲ್ಲಿ ಭಾಳಷ್ಟು ನಂಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಒಂದು ರವಿವಾರ ನನ್ನ ತೆರೆ ಮೇಲೆ ಬರೋದಕ್ಕೆ ಅದು ಒಂದು ರೀತಿ ಭಾಳ ವಿಚಿತ್ರ ಸನ್ನಿವೇಶಗಳು. ಹಿಂಗೆ ಅಂತಂದರೆ, ನಾನು ಮೂಲಭೂತವಾಗಿ ಮುದ್ರಣ ಮಾಧ್ಯಮದಲ್ಲಿ ಮತ್ತು ಇದು ದೂರದರ್ಶನ ಆಕಾಶವಾಣಿ ಕೆಲಸ ಮಾಡ್ತಾ ಇದ್ದಂತನು. ಒಂದು ದಿವಸ ನಮ್ಮ ಸುರೇಶ್ ಚಂದ್ರ ಅವರು ನನಗೆ ಇಲ್ಲೇ ಪ್ರೆಸ್ ಕ್ಲಬ್ಬಲ್ಲಿ ಇಲ್ಲೇ ಇದೇ ಜಾಗದಲ್ಲೇ ಸಿಕ್ಕಿ ಬಾಯಲ್ಲಿ ರಾಜ ಅಂತ ಕರೆದು, ಏನು ಸರ್ ಏನು ವಿಶೇಷ ಅಂತ. ಆಗ ಅವರು ಹೇಳಿದ್ದೇನು ಅಂತಂದರೆ, ನೋಡಪ್ಪ ನನಗೊಂದು ಶೂಟಿಂಗ್ ಇದೆ, ನೀನು ಇವತ್ತು ಜೀವರಾಜ್ ಆಳ್ವನ ಒಂದು ಇಂಟರ್ವ್ಯೂ ಮಾಡಿಬಿಡು ಅಂತಂದರು. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ನಕ್ಬಿಟ್ಟೆ. ಅಲ್ಲ ಕಣಯ್ಯ, ಹೋಗಿ ಇಂಟರ್ವ್ಯೂ ಮಾಡ್ಕೊಂಬಾರಯ್ಯ, ಅವ್ರದ್ದು ಎಲೆಕ್ಷನ್ ಇದೆ, ಎಲೆಕ್ಷನ್ ಕ್ಯಾಂಪೇನು. ಜೈಮಲ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವ್ರು ಸ್ಪರ್ಧೆ ಮಾಡಿರ್ತಾರೆ. ಸೊ ಸ್ಪರ್ಧೆ ಮಾಡಿದಾಗ ಅವ್ರದ್ದೊಂದು ಇಂಟರ್ವ್ಯೂ ಸಂದರ್ಶನ ಫಿಕ್ಸ್ ಆಗಿರುತ್ತೆ. ಅವರು ಮತ್ತು ಎಂ ಕೃಷ್ಣಪ್ಪ ಇಬ್ಬರು ಪರಸ್ಪರ ಎದುರಾಳಿಗಳು. ಎಂ ಕೃಷ್ಣಪ್ಪ ಅವ್ರನ್ನು ಕೂಡ ಬರ್ತಾರೆ. ಇಬ್ಬರನ್ನ ಸಂದರ್ಶನ ಮಾಡಿ ಕೇಳು ಹೆಂಗಿದೆ ಏನು ಆ ಥರ ಈ ಥರದ್ದೆಲ್ಲ ಕೇಳು, ಅದೇನು ದೊಡ್ಡ ವಿಚಾರ ಏನಲ್ಲ ಅಂತ ಹೇಳಿದ್ರು. ಆಯಿತು ಸರ್ ಅಂತಂದು ನಾನು ಒಪ್ಕೊಂಡು ಅದು ಒಂದು ಫಸ್ಟು ಮಾಡಿದ ಸಂದರ್ಶನ, ಮೊದಲನೇ ಸಂದರ್ಶನ ಒಂದು ಕೇಬಲ್ ನೆಟ್ವರ್ಕಲ್ಲಿ. ಅದಾದ ನಂತರ ನಾವು ಕ್ರಿಕೆಟು ಈ ಥರ ಚಟುವಟಿಕೆಗಳೆಲ್ಲ ನಾವು ತಿಳಿಸ್ಕೊಳ್ತಾ ಇದ್ರಿ. ಈ ಕ್ರೀಡೆ ಪತ್ರಕರ್ತನಿಗೆ ಬಹಳ ಮುಖ್ಯ. ಯಾಕೆ ಅಂತಂದರೆ ಕ್ರೀಡೆ ಅನ್ನೋದಿದ್ರೆ ಪತ್ರಿಕೋದ್ಯಮದ ಯಾವುದೇ ಸವಾಲುಗಳನ್ನು ಕೂಡ ಎದುರಿಸೋದಕ್ಕೊಂದು ಹಾದಿಯಾಗುತ್ತೆ. ಸ್ಪೋರ್ಟ್ಸ್ ಹೌದು ಸ್ಪೋರ್ಟ್ಸು ಭಾಳ ಇದು. ನಾವು ಕ್ರಿಕೆಟ್ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಎಷ್ಟು ಕ್ರಿಕೆಟ್ ಮ್ಯಾಚ್ಗಳು ನಡೆದಿದೆ. ನಾನು ವಾಲಿಬಾಲ್ ಆಡ್ತಾ ಇದ್ದೆ, ನಾನು ಸ್ವಿಮ್ಮಿಂಗು, ಸೈಕ್ಲಿಂಗು, ನಾನು ಸುಮಾರು ಸೈಕ್ಲಿಂಗ್ ಟೂರನ್ನು ಕಟ್ಕೊಂಡೋಗಿದ್ದೆ ನಮ್ಮ ಬಾಗ್ಲೂರು, ನಮ್ಮ ಊರಿನ ಹುಡುಗರ ಜೊತೆ. ನಾವು ಮೈಸೂರಿಗೆಲ್ಲ ಹೋಗಿದ್ದೀರಿ. ಆಮೇಲೆ ದಕ್ಷಿಣ ಕರ್ನಾಟಕ ಭಾಗದಲ್ಲ ನಾವು ಸುಮಾರು ಒಂದು ಟೀಮ್ಗಳನ್ನ ಇಟ್ಕೊಂಡು ಏಡ್ಸ್ ವಿರುದ್ಧ ಒಂದು ಅಭಿಯಾನ ಅಂತ, ಧೂಮಪಾನದ ವಿರುದ್ಧ ಆಂದೋಲನ ಅಂತ ನಮ್ಮ ಊರು ಹುಡುಗರನ್ನೆಲ್ಲ ಕಟ್ಕೊಂಡು ನಾನು ಹೋಗಿದ್ದೆ. ಮೈಸೂರು ಪತ್ರಿಕೆ ಮಹಾನಂದಿ ಅಂತ ಒಂದು ಪತ್ರಿಕೆ ಇತ್ತು. ಆವಾಗಲೂ ಕೂಡ ಆವಾಗಲೇ ನಾವು PUC ಓದಬೇಕಾದ್ರೆ ಆವಾಗಲೇ ಬಂದಿತ್ತು. ಈ ಬೆಂಗಳೂರಿಂದ ಇವರು ಧೂಮಪಾನ ವಿರುದ್ಧ ಒಂದು ಅಭಿಯಾನ ಮಾಡೋದಕ್ಕೆ ನಮ್ಮ ಮೈಸೂರಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಅಭಿಯಾನ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಮಟ್ಟದ ಇದನ್ನೆಲ್ಲ ಇಟ್ಕೊಂಡು ನಾವು ಒಂದು ಉದ್ದೇಶ ಇಟ್ಕೊಂಡು ನಾವು ಕ್ರೀಡಾ ಚಟುವಟಿಕೆ ಮತ್ತು ಈ ರೀತಿಯ ಪತ್ರಕರ್ತರಿಗೆ ಇದು ಸ್ಪೋರ್ಟ್ಸ್ ಇದು ಇರಬೇಕು ಅನ್ನೋದು ಯಾಕೆ, ಏನಕ್ಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕ್ರೀಡಾ ಮನೋಭಾವ, ಒಂದು ಸ್ಪೋರ್ಟ್ ಇದಿರುತ್ತಲ್ಲ, ಕ್ರೀಡಾ ಸ್ಫೂರ್ತಿ, ಅದು ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಸಾಕಷ್ಟು ಏಳುಬೀಳುಗಳಿರ್ತವೆ, ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ನಿಮ್ಮನೇಲಿ ಏನು ಸಮಸ್ಯೆ ಇದೆ ನನಗೆ ಗೊತ್ತಿಲ್ಲ, ನಮ್ಮನೇಲಿ ಏನು ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ನಾವು ಎಲ್ಲ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋದಕ್ಕೆ ಕ್ರೀಡೆ ಬಹಳ ಒಂದು ನಮ್ಮ ವ್ಯಕ್ತಿತ್ವನ ರೂಪಿಸುತ್ತೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ವ್ಯಕ್ತಿತ್ವ ಬೆಳಿತೈತೆ ಅಂದರೆ ಒಬ್ಬ ಕ್ರೀಡಾಪಟು ಆಗಿರಲೇಬೇಕು. ಅಂಥವರಿಗೆ ಅದು ಬೆಳಿತೈತೆ. ಅದು ಯಾಕೆ ಅಂತಂದರೆ ಈ ಒಂದು ವ್ಯವಸ್ಥೆ, ನಮ್ಮ ಪತ್ರಿಕೋದ್ಯಮ ಬಹಳ ಅನಿಶ್ಚಿತತೆ ಇರುವಂಥ ವಲಯ. ಇಲ್ಲಿ ಸೋಲು ಗೆಲುವುಗಳು ಸಾಕಷ್ಟು ಇರ್ತವೆ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಆರ್ಥಿಕ ಸಮಸ್ಯೆಗಳು ಇರ್ತವೆ. ಎಲ್ಲದನ್ನು ನಾವು ನಿಭಾಯಿಸಬೇಕು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಗೀತ, ಸಾಹಿತ್ಯ, ಕ್ರೀಡೆ ಇದು ಬಹಳ ಮುಖ್ಯ ಆಗುತ್ತೆ. ಇದು ಮನುಷ್ಯನ
ಒಂದು ವ್ಯಕ್ತಿತ್ವನ ರೂಪಿಸುತ್ತೆ, ಅವನನ್ನ ಒಂದು ಸಾಧನೆಯ ಹಾದಿಗೆ ಕೊಂಡೊಯ್ಯುತ್ತೆ. ಇದು ನನ್ನ ಇದರಲ್ಲಿ ನಾನು ಕಂಡಂತ ಒಂದು ನನ್ನ ಅನುಭವದ ಪ್ರಕಾರ ಹೇಳುವಂಥದ್ದು. ನನಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಕ್ರೀಡೆ ಅನುಕೂಲ ಮಾಡ್ತಿದೆ. ಸಾಹಿತ್ಯ ನನ್ನ ಬರವಣಿಗೆಗೆ ಬಹಳ ನೆರವಾಗಿದೆ. ಸಾಹಿತ್ಯ ನಂಗೆ ಆನಂದ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ನಾನು ಅದನ್ನು ಆಸ್ವಾದಿಸಿದ್ದೀನಿ. ನನ್ನ ಸಾಹಿತ್ಯ ನನಗೆ ಮಾರ್ಗದರ್ಶನ ಮಾಡಿದೆ. ಅದರಿಂದ ಸಾಕಷ್ಟು ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ, ನನ್ನ ಸಹಸ್ರಾರು ಸಂದರ್ಶನಗಳನ್ನು ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಕೊಟ್ಟಿದೆ. ಅದರಿಂದ ನಾನು ಕಲ್ತಿರುವಂಥದ್ದು, ಅದರಿಂದ ತಿಳುವಳಿಕೆ ಮಾಡ್ಕೊಂಡಿರುವಂಥದ್ದು, ತಿಳಿದಿರುವಂಥದ್ದು, ಅದು ನನಗೆಲ್ಲ ಒಂದು ರೀತಿ ಯಾವುದೇ ವಲಯದಲ್ಲೂ ಎಂಥವ್ರನ್ನ ಬೇಕಾದರೂ ನಾವು ಲೀಲಾಜಾಲವಾಗಿ ಎದುರಿಸುವಂಥದ್ದು. ಅವ್ರ ಜೊತೆ ಧೈರ್ಯವಾಗಿ ನಾವು ವಿಷಯ ನನಗೂ ಗೊತ್ತಿದೆ, ನಾನು ಮಾತಾಡ್ತೀನಿ, ನಂಗೆ ಅಟ್ಲೀಸ್ಟ್ ನನ್ನ ಆಳವಾಗಿ ಗೊತ್ತಿಲ್ಲ ಅಂದರೂ ಜರ್ನಲಿಸ್ಟಿಗೆ ಅಟ್ಲೀಸ್ಟ್ ಒಂದು ಮೂಲ ತಿರುಳಾದರೂ ಗೊತ್ತಿದ್ರೆ ಅದು ತುಂಬ ಈಸಿ ಆಗುತ್ತೆ ಅದನ್ನು ಇದು ಮಾಡೋದು. ಸೊ ಅದಕ್ಕೆ ಕ್ರೀಡೆ ಬಹಳ ಮುಖ್ಯ ಆಗುತ್ತೆ, ಸಾಹಿತ್ಯನೂ ಬಹಳ ಮುಖ್ಯ ಆಗುತ್ತೆ. ನಾವು ಇತ್ತೀಚೆಗೆ ನೋಡ್ತೇವೆ, ಪೇಪರೇ ಓದಲ್ಲ ನಮ್ಮ ಜರ್ನಲಿಸ್ಟಿಗೆ. ಸುಮಾರು ಜನ ನಮ್ಮ ದೂರದರ್ಶನ ಆಕಾಶವಾಣಿಗೆಲ್ಲ ಬರ್ತಾರೆ, ಇವರೆಲ್ಲ ಟ್ರೈನೀಸ್ ಎಲ್ಲ. ಅವರು ಕೇಳಿದ್ರೆ ಏನು ಮಾಡ್ತೀರಮ್ಮ ಅಂತಂದ್ರೆ, ಏನು ಮಾಡ್ತೀರಪ್ಪ ಅಂತ ಕೇಳಿದ್ರೆ, ಏನಿಲ್ಲ ಸರ್ ನಾವೆಲ್ಲ ಮೊಬೈಲಲ್ಲಿ ನೋಡ್ತೇವೆ, ಎಲ್ಲ ಇದರಲ್ಲೇ ಇದು ಮಾಡ್ತೇವೆ ಅಂತ. ಅದು ಅಧ್ಯಯನಶೀಲತೆ. ಪ್ರತಿಯೊಂದು ಪೇಪರನ್ನು ಬರಲ್ಲ. ನಾವು ಪ್ರತಿಯೊಂದು ಪತ್ರಿಕೆಯನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಮಾತ್ರ ನಮ್ಗೆ ಅದರ ಒಂದು ಹಿನ್ನೆಲೆ ಇದು ಗೊತ್ತಾಗುತ್ತೆ. ಈಗ ಸಂದರ್ಶನ ಮಾಡಿದ್ರು, ದೂರದರ್ಶನ ಸಂದರ್ಶನ ಮಾಡಿದ್ರಿ, ಎಷ್ಟು ಸಂದರ್ಶನ ಮಾಡಿರ್ಬೋದು? ನಾನು ಸಹಸ್ರಾರು ಸಂದರ್ಶನ ಅಂತ ಹೇಳ್ಬಲ್ಲೆ. ಮಾಡಿದ್ದೀನಿ. ನೂರಾರು ಆಕಾಶವಾಣಿ ಮತ್ತು FM ಅಲ್ಲೆಲ್ಲ ಸುಮಾರು ಸಂದರ್ಶನಗಳನ್ನೆಲ್ಲ ಮಾಡಿದ್ದೀನಿ. ನನ್ನ ಲೆಕ್ಕ ಇಟ್ಟಿಲ್ಲ. ನನಗೆ ಒಂದು ಹಂತದವರೆಗೂ ನಾನು ಅದು ಕೌಂಟ್ ಮಾಡ್ತಾ ಬಂದೆ. ಆನಂತರ ನಾನು ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಹೆಚ್ಚು ಕಮ್ಮಿ ನಾನೊಂದು ಎಲ್ಲ ದೂರದರ್ಶನ, ಆಕಾಶವಾಣಿ ಮತ್ತು ಈ ಕೇಬಲ್ ನೆಟ್ವರ್ಕು ಮತ್ತು ಈ ಥರದ್ದು ಇದರಲ್ಲೆಲ್ಲ ಒಂದು ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 2000 ಮೇಲೆ ನಾನು ಸಂದರ್ಶನ ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಸಾಕಷ್ಟು 2000 ತೃಪ್ತಿ ಕೊಟ್ಟಂಥ ಸಂದರ್ಶನ ಯಾವುದು ಗುರುತಿಸುವಂಥದ್ದು ಅಥವಾ ನೀವು ಕಲ್ತಿದ್ದಂಥದ್ದು ಆ ಥರದ್ದು? ಸುಮಾರು ಮಾಡಿದ್ದೀನಿ. ನನ್ನ ಒಂದು ನೇಚರ್ ಏನು ಅಂತಂದರೆ, ನನ್ನ ಮಾಡಿದ ಪ್ರತಿಯೊಂದು ಸಂದರ್ಶನ ನಂಗೆ ತೃಪ್ತಿ ಕೊಡಬೇಕು ಅಂತ. ಬಟ್ ಪ್ರತಿಯೊಂದು ಸಂದರ್ಶನ ನಂಗೆ ತೃಪ್ತಿ ಕೊಡಲ್ಲ. ಯಾಕೆಂದರೆ ನಾನು 100% ಜಸ್ಟಿಸ್ ಕೊಡೋಕ್ಕೆ ಆಗಲ್ಲ. ಅಲ್ಲಿ ಎಲ್ಲೋ ನನಗೆ ಒಂದು 50% ಆಗಿದೆಯಾ, ಒಂದು 55% ಆಗಿದೆಯಾ, ಒಂದು 60% ಸಕ್ಸಸ್ ಆಗಿದೆಯಾ, ನಾನು ಆ ರೀತಿ ನಾನು ರೇಂಜ್ ಇದು ಮಾಡ್ತೀನಿ. ನಾನು ಎಲ್ಲ ರೀತಿಯ ವ್ಯಕ್ತಿಗಳನ್ನು ನಾನು ಸಂದರ್ಶನ ಮಾಡಿದ್ದೀನಿ. ನಮ್ಮ ಇವರು ದೊರೆಸ್ವಾಮಿ ಅವರು ಇರ್ಬೋದು, ಭಾಳಷ್ಟು ಜನ ಸಾಹಿತಿಗಳನ್ನಿರ್ಬೋದು, ರಾಜಕಾರಣಿಗಳನ್ನಿರ್ಬೋದು, ನಾನು ಎಲ್ಲ ರೀತಿಯ ಇವರನ್ನು ಕೂಡ, ಸಚಿವರನ್ನು, ನನ್ನ IAS ಆಫೀಸರ್ಸು, IPS ಆಫೀಸರ್ಸು, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸು, ಸರ್ಕಾರದ ಕಾರ್ಯಕ್ರಮಗಳು, ಈ ಥರದ್ದು ಸುಮಾರು ನಾನು ವ್ಯಕ್ತಿತ್ವವನ್ನು ನಾನು ಪರಿಚಯಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ತೃಪ್ತಿ ಅಂತ ನನಗೆ ಯಾವುದು ಅಂತ ಇದು ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನಗೆ ಒಂದು ತುಡಿತಾ ಇದೆ. ನನಗೆ ಆಕಾಶವಾಣಿ ದೂರದರ್ಶನ ಕೊಟ್ಟರೆ ಅವಕಾಶಗಳಿದ್ದಾವಲ್ಲ, ನನ್ನ ಆಕಾಶವಾಣಿ ದೂರದರ್ಶನದ ನಾನು ಋಣ ಹೆಂಗೆ ತೀರಿಸ್ತೀನೋ ಗೊತ್ತಿಲ್ಲ. ನನಗೆ ಅಷ್ಟು ಅಪಾರವಾದ ಅವಕಾಶಗಳು ಕೊಟ್ಟಿದ್ದಾವೆ. ಯಾವುದೇ ಒಂದು ಒಳ್ಳೆ ಸಂದರ್ಶನ ಮಾಡಬೇಕು, ಯಾವುದೇ ಒಂದು ಒಳ್ಳೆ ಅಸೈನ್ಮೆಂಟ್ ಬಂತು ಅಂತಂದರೆ ನನಗೆ ಅಲ್ಲಿರುವಂಥ ಅಧಿಕಾರಿಗಳು ನನಗೊಂದು ಅವಕಾಶ ಕೊಡ್ತಾರೆ. ನಮ್ಮ HN ಆರತಿ ಅವರು ಆಗಿರ್ಬೋದು, ಹರೀಶ್ ಅವರು ಆಗಿರ್ಬೋದು, ಈಗ ಬಂದಿರುವಂಥ ಭಾಗ್ಯವಾನ್ ಸಾಹೇಬರು ಆಗಿರ್ಬೋದು, ಅವರೆಲ್ಲರೂ ಕೂಡ ಅವ್ರಿಗೆ ಇದನ್ನು ಅಸೈನ್ಮೆಂಟ್ ಅವ್ರಿಗೆ ಕೊಡಿ, ಅವ್ರ ಕೈಲಿ ಸಂದರ್ಶನ ಮಾಡಿಸಿ, ಮತ್ತು ಯಾವುದೇ ಸ್ಪಾನ್ಸರ್ ಪ್ರೋಗ್ರಾಮ್ ಆಗಿರ್ಬೋದು ಅದಕ್ಕೊಂದು ಜಸ್ಟಿಸ್ ಕೊಡುವಂಥದ್ದು, ಈ ಥರದ್ದೆಲ್ಲ ಈಗಲೂ ಕೂಡ ನನ್ನ ಬಗ್ಗೆ ಅಷ್ಟೊಂದು ಒಂದು ಪ್ರೀತಿ ಇಟ್ಟು, ನನಗೆ ಒಂದು ವಿಶ್ವಾಸ ಇಟ್ಟು ಮಾಡಿ ಅಂತ ಹೇಳ್ತಾರಲ್ಲ, ನನ್ನ ಗಳಿಸಿದ್ದ ದೊಡ್ಡ ಆಸ್ತಿ ಅದು. ಪತ್ರಿಕೋದ್ಯಮ ಅಂತಂದ್ರೆ ರವಿ ಏನು ಹೇಳ್ತಾರೆ ಅಂದರೆ, ಥ್ಯಾಂಕ್ಸ್ ಲೆಸ್ ಜಾಬು, ಗ್ರ್ಯಾಟಿಟ್ಯೂಡ್ ಲೆಸ್ ಜಾಬು ಅಂತ ಹೇಳ್ತಾರೆ. ಅದು ಯಾವ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ. ಆದರೆ ನನ್ಗೆ ಹಂಗೆ ಅನ್ಸಲ್ಲ. ನನಗೆ ಥ್ಯಾಂಕ್ಸ್ ಲೆಸ್ಸು ಅನ್ಸಲ್ಲ, ಗ್ರ್ಯಾಟಿಟ್ಯೂಡ್ ಲೆಸ್ಸು ಅನ್ಸಲ್ಲ. ನನ್ನ ಕೊಟ್ಟ ಅಸೈನ್ಮೆಂಟಲ್ಲಿ ನಾನು ಕಲ್ತಿದ್ದೀನಿ. ನಾನು ಅದರಿಂದ ಏನೋ ಒಂದು ಜ್ಞಾನ ಸಂಪಾದನೆ ಮಾಡಿದ್ದೀನಿ. ಅದರಿಂದ ಯಾವುದೋ ಒಂದು ರೀತಿಯಲ್ಲಿ ನನಗೆ ಅದು ಅನುಕೂಲ ಆಗಿದೆ. ಅದರಿಂದ ನಾನು ಸಾಕಷ್ಟು ರೀತಿಯಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಬೆಳವಣಿಗೆ ಕಾಣೋದಕ್ಕೆ ನನಗೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನನಗೆ ಪ್ರತಿಯೊಂದು ಹಂತದಲ್ಲೂ ನನಗೆ ಅವಕಾಶ ಕೊಟ್ಟಂತಹ ನನ್ನ ಪ್ರತಿಯೊಬ್ಬರನ್ನು ಕೂಡ ನಾನು ಸದಾ ಸ್ಮರಿಸ್ತೀನಿ. ಆಮೇಲೆ ಪತ್ರಿಕೋದ್ಯಮ ಅನ್ನೋದೇ ಒಂದು ರೀತಿ ಬಹಳ ಒಂದು ದೊಡ್ಡ ಇದು ಸಾಗರ. ಈ ಸಾಗರದಲ್ಲಿ ನಾನು ಕೂಡ ಈಜಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಒಂದು ಹೆಮ್ಮೆ ತರುವಂಥ ವಿಚಾರ ಆಗಿದೆ. ಈಗ ಆಕಾಶವಾಣಿಯಲ್ಲೂ ಅಷ್ಟೇ ಸಾಕಷ್ಟು ಸಂದರ್ಶನಗಳನ್ನು ಮಾಡಿದ್ದೀನಿ, ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ. FM ಸುದ್ದಿ ಇದೆಯಲ್ಲ, FM ಸುದ್ದಿ ಆರಂಭ ಆದಾಗ ನಾವು ಅವಾಗ ನಮ್ಮ ಕೆಲಸ ಆರಂಭಿಸಿದ್ದು. ನಾವು ಅವಾಗ ಹೇಳಿದ್ನಲ್ಲ, ನಮ್ಮ ಪ್ರಹ್ಲಾದ್ ಅವರು, ಸೂರ್ಯನಾರಾಯಣ ಅವರು, ಆ ಟೈಮಲ್ಲಿ ಸತ್ಯನಾರಾಯಣ ಇವರೆಲ್ಲ ನಮಗೆ ಅವತ್ತಿಂದನೂ ಇಲ್ಲಿವರೆಗೂ ನಾವು ಸಾಕಷ್ಟು ರೀತಿಯಲ್ಲಿ ಆಕಾಶವಾಣಿ ಜೊತೆ ಒಡನಾಟ ಇಟ್ಕೊಂಡಿದ್ದೀರಿ. ಆಮೇಲೆ ಆಕಾಶವಾಣಿ ಒಂದು ನಮ್ಮ ಮುಂಚೆಯಿಂದನೂ ಒಂದು ಶ್ರವಣ ಮಾಧ್ಯಮ. ಇದು ಕೇಳೋದಿದೆಯಲ್ಲ, ಅದು
ಕೇಳೋದು ಮನುಷ್ಯನಿಗೆ ನಿಜವಾಗ್ಲೂ ವ್ಯಕ್ತಿತ್ವದಲ್ಲಿ ಒಂದು ಬಹಳ ಬದಲಾವಣೆ ತರುತ್ತೆ. ಬಿ ಎ ಗುಡ್ ವೆರಿ ಗುಡ್ ಲಿಸ್ನರ್ ಅಂತ ಹೇಳ್ತಾರೆ. ಒಳ್ಳೆ ಕೇಳೋಗನಾದ್ರೆ ಒಳ್ಳೆ ಮಾತುಗಾರನಾಗ್ತೀಯ, ಒಳ್ಳೆ ಬರವಣಿಗೆ ಬರುತ್ತೆ ನಿಮಗೆ. ಕೇಳುವಂಥ ಒಂದು ತಾಳ್ಮೆ ಮತ್ತು ಆ ಶ್ರವಣ ಮಾಧ್ಯಮ ಇದೆಯಲ್ಲ, ಅದು ನಮಗೆ ಅಗಾಧವಾದ ಜ್ಞಾನ ಕೊಡುತ್ತೆ. ಅದು ಅದ್ರ ಜೊತೆ ಒಡನಾಟ ಇಟ್ಕೊಂಡಿರೋರು ಗೊತ್ತಾಗುತ್ತೆ. ಆಕಾಶವಾಣಿ ಜೊತೆ, ನಮ್ಮ FM ಜೊತೆ, ನಮ್ಮ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು, ಚಿಂತನ ಮತ್ತು ಈ ರೀತಿಯ ಸಂದರ್ಶನಗಳು, ನಮ್ಮ ಆಕಾಶವಾಣಿಯಲ್ಲಿರುವಂಥ ಸಂದರ್ಶನಗಳು ಅಗಾಧವಾದದ್ದು. ಎಂತೆಂಥ ಸಂದರ್ಶನಗಳಿದೆ, ಈಗಲೂ ಆಗಾಗ ಮರುಪ್ರಸಾರ ಆಗ್ತಾ ಇರ್ತವೆ. ಸೊ ಆ ರೀತಿಯ ಒಂದು ಕಾರ್ಯಕ್ರಮಗಳು ಈಗಲೂ ಕೂಡ ಒಂದು ಸ್ಮರಣೀಯವಾದಂಥದ್ದು. ಸೊ ಅಲ್ಲಿ ಕೆಲಸ ಮಾಡಿದ್ದು ನಮ್ಗೆ ಭಾಳ, 2 ವಿಶ್ವವಿದ್ಯಾಲಯಗಳು, ದೂರದರ್ಶನ ಮತ್ತು ಆಕಾಶವಾಣಿ. ನಾವು ಯಾವಾಗಲೂ ಹೇಳೋದೇ, ಅದು ಅಷ್ಟರ ಮಟ್ಟಿಗೆ ದೂರದರ್ಶನ ಯೂನಿವರ್ಸಿಟಿ ನಮ್ಗೆ 2 ಕಣ್ಣುಗಳಿದ್ದಂಗೆ ಅದು. ಈಗ ಈ ಯುವ ಪೀಳಿಗೆ ಬಂದಿದೆ, ಹೊಸ ಯುವ ಪೀಳಿಗೆ ಬಂದ ತಕ್ಷಣ ಬರೆಯಗಿರಿ ಏನಿಲ್ಲ, ಮೈ ಕಟ್ಕೊಂಡು ಮಾತಾಡ್ಬೋದು, ಆ ಥರದಲ್ಲಿ ಅವ್ರಿಗೆ ಹೇಳೋದಾರ ತಾವೇನು ಹೇಳ್ತೀವಿ. ಇಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದಾಗ ನಾನು ಒಂದು ಅಂಶನಲ್ಲಿ ಇಲ್ಲಿ ಇದು ಮಾಡಲೇಬೇಕು. ನಾನು ಸುಮಾರು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ UPSC ಇದರಲ್ಲೆಲ್ಲ ಸಕ್ಸಸ್ ಆದಂಥವ್ರ ಕಾರ್ಯಕ್ರಮಗಳನ್ನು ನಾನು ಅವ್ರನ್ನೆಲ್ಲ ಸಂದರ್ಶನ ಮಾಡಿದ್ದೀನಿ. ಅವರೆಲ್ಲ ಹೇಳ್ತಾ ಇದ್ದೇನು ಅಂತಂದರೆ, ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ರಿ ಇದಕ್ಕೆ ಅಂತ. ಅವ್ರು ಹೇಳೋದು, ಇಲ್ಲ ನಾವು ಆಕಾಶವಾಣಿ ಮತ್ತು ದೂರದರ್ಶನ ಸುದ್ದಿಯನ್ನು ನಾವು ನಿರಂತರವಾಗಿ ಕೇಳ್ತಾ ಇದ್ರಿ, ಅಲ್ಲಿ ಸುದ್ದಿಯ ರೂಪದಲ್ಲಿ ಇರುತ್ತೆ. ಸುದ್ದಿಗಳಲ್ಲಿ ಯಾವುದೇ ರೀತಿಯಾದ ಉತ್ಪ್ರೇಕ್ಷೆ ಇರಲ್ಲ, ಅಲ್ಲಿ ಯಾವುದೇ ಉಪಕಾರ ಇರಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಇದಿರಲ್ಲ, ಅಭಿಪ್ರಾಯಗಳಿಗೆ ಜಾಗ ಇರಲ್ಲ. ಸೊ ಅದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ನೋಡಿ, ಭಾಳಷ್ಟು ಜನ ದೂರದರ್ಶನ, ಆಕಾಶವಾಣಿ ಬಗ್ಗೆ ಈಗಿನ ಪೀಳಿಗೆನೂ ಕೂಡ ಒಲವು ಬೆಳೆಸ್ಕೊತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸುದ್ದಿ ಯಾವತ್ತೂ ವಿಶ್ವಾಸಾರ್ಹವಾಗಿರ್ಬೇಕು. ಸೊ ನೀವು ಹೇಳಿದ್ರಲ್ಲ, ಈಗಿನ ಪೀಳಿಗೆಗೆ ಏನು ಹೇಳ್ಬೇಕು ಅಂತ. ಈಗಿನ ಪೀಳಿಗೆಗೆ ಆಕ್ಷನ್ ರಿಯಾಕ್ಷನ್ ಆಗಬಾರ್ದು. ಯಾರೋ ಏನೋ ಹೇಳಿದ್ರು, ಇವ್ರದ್ದೊಂದು ರಿಯಾಕ್ಷನ್ ತಗೊಂಬನ್ನಿ, ಅದಷ್ಟಕ್ಕೆ ಸೀಮಿತ ಆಗಬೇಕು. ನಮ್ಮ ಈ ಹಿರಿಯ ಪತ್ರಕರ್ತರು ನಾವು ಎಲ್ಲ ಎಂತೆಂಥ ಸವಾಲುಗಳನ್ನು ಎದುರಿಸಿದ್ದೇವೆ ಅಲ್ವಾ, ಎಂತೆಂಥ ಕೆಲಸಗಳನ್ನು ಮಾಡಿದ್ದೇವೆ, ಯಾವ ವಲಯದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಆಮೇಲೆ ನಾವು ಈಗಿನ ಪತ್ರಕರ್ತರಿಗೆ ಹೇಳೋವಂಥದ್ದು ಏನಂತಂದರೆ, ಫಸ್ಟು ಅವರು ಕಾರ್ಪೊರೇಷನ್ ಅಂತಹ, ಪಾಲಿಕೆಯಂತಹ ಒಂದು ಸಭೆಗಳಲ್ಲಿ ನಡೆಯುವಂಥ ಚರ್ಚೆಗಳಲ್ಲಿ ಭಾಗವಹಿಸಬೇಕು ಆರಂಭಿಕ ಹಂತದಲ್ಲಿ. ಇಲ್ಲ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಬೇಕು. ಒಂದು ಗ್ರಾಮ ಸಭೆಯಲ್ಲಿ ಆಗೋ ನಿರ್ಣಯ ರವಿ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಮನಾದಂಥ ಅದ್ರಲ್ಲಾಗುವಂಥ ನಿರ್ಣಯ, ಅದರ ಮಹತ್ವಗಳನ್ನು ತಿಳ್ಕೊಬೇಕು. ಆಮೇಲೆ ನಾನು ಹೇಳುವಂಥದ್ದು, ಪ್ರಮುಖವಾಗಿ ಅಂತಹ ಯುವ ಪತ್ರಕರ್ತರು ವಿಧಾನಮಂಡಲ ಅಧಿವೇಶನದಲ್ಲಿ ಭಾಗವಹಿಸಬೇಕು, ಅಲ್ಲಿನ ಕಾರ್ಯಕಲಾಪಗಳನ್ನು ಆಲಿಸಬೇಕು, ಕೇಳಬೇಕು, ಚರ್ಚೆಗಳಲ್ಲಿ ಪಾಲ್ಗೊಳ್ಬೇಕು, ನೋಡಬೇಕು, ಶಾಸನದ ಮೇಲೆ ನಡೆಯುವಂಥ ಚರ್ಚೆಗಳನ್ನು ಕೇಳಬೇಕು. ಇವೆಲ್ಲವುದು ಒಂದು ರೀತಿ ಅವರಿಗೆ ಪತ್ರಕರ್ತರಾಗಿ ಹೊಸ ಬಂದಿರ್ತಾರಲ್ಲ ಪೀಳಿಗೆಗೆ, ಅವ್ರಿಗೆ ಒಂದು ಜ್ಞಾನ ಅನ್ನುವಂಥದ್ದನ್ನು ತಂದುಕೊಡುತ್ತೆ. ಯಾಕೆ ಅಂತಂದರೆ, ನಮ್ಮ ಸಂಸದೀಯ ವ್ಯವಸ್ಥೆ ಭಾಳ ಅಗಾಧವಾದ ಶ್ರೀಮಂತ ಇತಿಹಾಸ ಹಿನ್ನೆಲೆ ಇರುವಂಥದ್ದು. ನೋಡಿ, ನಮ್ಮ ಕರ್ನಾಟಕದ ಇದಿದೆಯಲ್ಲ, ನಮ್ಮದು ಭಾಳ ದೊಡ್ಡ ಹಿನ್ನೆಲೆ ಇರುವಂಥದ್ದು. ನಮ್ಮ ಈ ಬಸವಣ್ಣ ಅವರ ಚಿಂತಕರ ಚಾವಡಿ ಎಂತಹ ಭಾಳ ಅದ್ಭುತವಾದ ಸಂಸದೀಯ ವ್ಯವಸ್ಥೆಗೆ ಕೊಡುಗೆ ಕೊಟ್ಟಿರುವಂಥದ್ದು. ಸೊ ಇಡೀ ಜಗತ್ತಿನ ಹೌಸ್ ಆಫ್ ಕಾಮರ್ಸು, ಹೌಸ್ ಆಫ್ ಲಾರ್ಡ್ಸು ಅವೆಲ್ಲ ಏನೇನೋ ಹೇಳ್ತಾರೆ, ಆದರೆ ಇಲ್ಲಿ ಇದೆ ಅಲ್ವಾ ನಮ್ಮ ಈ ಸಂಸದೀಯ ವ್ಯವಸ್ಥೆ. ಆಗಿನ ಬಸವಣ್ಣ ಅವ್ರ ಕಾಲದಲ್ಲಿ ಇದ್ದಂಥದ್ದ ಒಂದು ಚಿಂತಕರ ಚಾವಡಿ, ಅಲ್ಲಿ ಆಗ್ತಾ ಇದೆ ಚರ್ಚೆಗಳು, ಅದು ಜಗತ್ತಿನ ಮೊದಲ ಇದಂತೆ. ಗ್ರೀಕಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿರ್ಬೋದು, ಗ್ರೀಕ್ ಮೊದಲ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ಬೋದು. ಸಂಸದೀಯ ವ್ಯವಸ್ಥೆಗೆ ಕೊಟ್ಟಂಥ ಕೊಡುಗೆ ನಮ್ಮ ಶರಣರ ಚಿಂತಕರ ಚಾವಡಿ ಕೊಟ್ಟಂಥದ್ದು. ಸೊ ಈ ರೀತಿ ಚಿಂತಕರ ಚಾವಡಿ ಅನ್ನೋಂಥದ್ದು ಇದೆಯಲ್ಲ, ಅದು ಎಲ್ಲ ವಲಯಗಳ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ, ಎಲ್ಲ ರೀತಿಯ ಚರ್ಚೆಗೂ ಅಲ್ಲಿ ಇರುವಂಥ ವೇದಿಕೆ ಅದು. ಅಂಥದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಪತ್ರಿಕೆ ಓದಬೇಕು, ಅಟ್ಲೀಸ್ಟ್ ದಿನಕ್ಕೆ 1-2-3 ಆದರೂ ಎಡಿಟೋರಿಯಲ್ಸನ್ನು ಓದಲೇಬೇಕು. ಸಂಪಾದಕೀಯ ಎಷ್ಟು ಆಳವಾಗಿರುತ್ತೆ, ಎಷ್ಟು ವ್ಯಾಪಕವಾಗಿರುತ್ತೆ, ಎಷ್ಟು ಚರ್ಚೆ ಮಾಡಿ ಅದನ್ನ ಎಷ್ಟು ತೀಡಿ ನಮ್ಮ ಮುಂದೆ ಇಡ್ತಾರೆ ಸಂಪಾದಕೀಯ ಅನ್ನೋವಂಥದ್ದನ್ನ ಮೊದಲು ಪತ್ರಿಕೆಗೆ ಬರುವಂಥವ್ರು ಅರ್ಥ ಮಾಡ್ಕೊಬೇಕು, ನೋಡಬೇಕು. ಒಂದು ಸಂಪಾದಕೀಯ ಬರೀಬೇಕು ಅಂತಂದ್ರೆ, ಒಂದು ಆರ್ಟಿಕಲ್ ಬರೀಬೋದು, ಸಂಪಾದಕೀಯಕ್ಕೆ ತನ್ನದೇ ಆದಂಥ ಮಹತ್ವ ಇದೆ. ಈಗಲೂ ಕೂಡ ಎಷ್ಟೋ ವರ್ಷ ಪತ್ರಿಕೋದ್ಯಮದಲ್ಲಿ ಇದ್ದಂಥವ್ರಿಗೆ ಎಷ್ಟು ಚೆನ್ನಾಗಿದೆ ಸಂಪಾದಕೀಯ. ಸೊ ಆ ಸಂಪಾದಕೀಯನ್ನು ಓದುವಂಥ ಒಂದು ಇದು ಮಾಡಬೇಕು. ಆಮೇಲೆ ಕನಿಷ್ಠ ತಿಳುವಳಿಕೆ ಬರಬೇಕು ಅಂತಂದರೆ ಪತ್ರಿಕೆಯನ್ನು ರೆಗ್ಯುಲರಾಗಿ ನಿಯಮಿತವಾಗಿ ಓದಬೇಕು. ಡಿಜಿಟಲ್ ಮಾಧ್ಯಮವನ್ನು ಕೂಡ ಓದಿಗೆ ಪೂರಕವಾದದ್ದೇ. ನಾನು ಬೇಡ ಅಂತ ನಿರಾಕರಿಸಿ ಅಂತ ಹೇಳ್ತಾ ಇಲ್ಲ. ಅದನ್ನು ಸನ್ನಿವೇಶಕ್ಕೆ ತಕ್ಕಂಗೆ ಬಳಸ್ಕೊಳ್ಳಿ. ನೀವೆಲ್ಲ ಬಸ್ಸಲ್ಲಿದ್ದಾಗಲೋ, ಕಾರಲ್ಲಿದ್ದಾಗಲೋ, ಅಥವಾ ಎಲ್ಲ ಊಟ ಮಾಡಬೇಕಾದಾಗಲೋ, ಅಥವಾ ಬರೀ ಯಾವಾಗಲೂ ಓದಿ.
ಮನೇಲಿ ಅಂತ ಇದ್ದಾಗ ಪತ್ರಿಕೆನ ಓದಿ. ಪತ್ರಿಕೆನ ಓದಿದಾಗ ಸಿಗುವಂತಹ ನಿಮಗೆ ಜ್ಞಾನ, ಒಂದು ಸಾಮಾನ್ಯ ಪ್ರಜ್ಞೆ, ನಿಮ್ಮ ಪ್ರಚಲಿತ ವಿದ್ಯಮಾನಗಳ ಒಳನೋಟ ನೀವು ಡಿಜಿಟಲ್ ಮಾಧ್ಯಮದಲ್ಲಿ ಓದಿದ್ರೆ ನೀವು ಸಿಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಫಸ್ಟ್ ವಿಷಯ ತಿಳ್ಕೊಂಡು ಆಮೇಲೆ ಪ್ರಶ್ನೆ ಕೇಳಿ. ವಿಷಯ ತಿಳ್ಕೊಂಡು ಪ್ರಶ್ನೆ ಕೇಳಿ. ಸುಮ್ಮನೆ ಏನೋ ಪ್ರಶ್ನೆ ಕೇಳಿ ಅವರಿಂದ ಇನ್ನೇನೋ ಇದು ಮಾಡೋ ಅಂಥದ್ದು ಅದು ನಿಜವಾದ ಪತ್ರಿಕೋದ್ಯಮ ಅಲ್ಲ. ನಾವೇನಕ್ಕೆ ಬಂದಿದ್ದೀರಿ, ಯಾವ ಅಸೈನ್ಮೆಂಟ್ ಬಂದಿದ್ದೀರಿ. ಈಗ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬರ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಬಂದಾಗ ಯಾವುದೋ ಒಂದು ಪ್ರೆಸ್ ನೋಟ್ ಕೊಡ್ತಾರೆ. ಪ್ರೆಸ್ ನೋಟಲ್ಲಿ ಏನಿದೆ ಫಸ್ಟ್ ಓದಿ. ಇವೆಲ್ಲ ಸಣ್ಣ ಸಣ್ಣ ಸ್ಟೆಪ್ಪು ನಾವು ಕಲಿಯೋದಕ್ಕೆ, ನಾವು ತಿಳ್ಕೊಳ್ಳೋದಕ್ಕೆ, ನಾವು ಮುಂದುವರಿಯೋದಕ್ಕೆ. ಪ್ರೆಸ್ ನೋಟ್ ಓದಿರ ಏನೋ ಫಸ್ಟ್ ಹೆಡ್ಲೈನ್ ಓದ್ಬಿಟ್ಟು ನಾವೇನೋ ನಾವೇನೋ ರಿಪೋರ್ಟ್ ಮಾಡಿ ಅವರೇನೋ ಹೇಳಿ ಇದ್ರಲ್ಲೇನೋ ಇನ್ನೊಂದು ಏನಿದೆ ನೋಡಿ. ಫಸ್ಟು ನಮ್ಮ ಯುವ ಪತ್ರಕರ್ತರು, ಪತ್ರಿಕೋದ್ಯಮಕ್ಕೆ ಬರುವಂಥವ್ರು ಇದನ್ನ ಫಸ್ಟ್ ರೂಢಿಸ್ಕೊಂಡ್ರೆ ಅವರಲ್ಲಿ ಒಂದು ರೀತಿ ಬದಲಾವಣೆ ಆಗುತ್ತೆ, ಒಂದು ಜ್ಞಾನಾರ್ಜನೆ ಆಗುತ್ತೆ, ಒಂದು ಪ್ರಚಲಿತ ವಿಷಯಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮಟ್ಟ ಜಾಸ್ತಿ ಆಗುತ್ತೆ. ಅವ್ರ ಬರವಣಿಗೆಯ ಇದು ಕೂಡ ಆಳ ಹರವು ಕೂಡ ಅದು ಕೂಡ ಹೆಚ್ಚಿನ ಮಟ್ಟಿಗೆ ಇದಾಗುತ್ತೆ. ಆ ಥರದ್ದು ಒಂದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಕೊಂಡು ಅವರು ಉತ್ತುಂಗ ಸ್ಥಾನಕ್ಕೆ ಹೋಗ್ಬೇಕು. ಅದು ಬಹಳ ಮೂಲಭೂತವಾಗಿ ಬೇಕಾಗಿರುವಂಥದ್ದು. ಸರಿ ನಂಜುಂಡಿ ಅವರು, ನಮಸ್ಕಾರ. ಇದುವರೆಗೂ ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಿ. ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು ರವಿ, ತುಂಬಾ ಸಂತೋಷ ಆಯ್ತು ನನಗೆ. ನೀವು ನನ್ನನ್ನು ಕರೆದು ನನ್ನ ಜೊತೆ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮಗೂ ಕೂಡ, ಮತ್ತೆ ಫ್ರೀಡಮ್ ಟಿವಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು.